Good evening, everyone, and a very warm welcome to this program, especially planned for the parents and teachers in their roles towards school examination. Minds United for Health Sciences and Humanity Trust and uh, this event where we wanted to look at the role of parents and teachers as the exams are coming up in couple of days and couple of weeks for the children's. We have to see what is the role of the parents and teachers. ಆರೋಗ್ಯ ವಿಜ್ಞಾನಕ್ಕಾಗಿ ಮತ್ತು ಮಾನವೀಯತೆಗಾಗಿ ಒಂದಾಗಿರುವ ಮನಸ್ಸುಗಳು ಸಂಘದಿಂದ ಈ ಕಾರ್ಯಕ್ರಮ ಶಿಕ್ಷಕರು ಮತ್ತು ಪೋಷಕರು ಶಾಲೆಯಲ್ಲಿ ಪರೀಕ್ಷೆ ಆಗ್ತಿರುವ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು, ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ನಮ್ಮ ಜೊತೆ ಡಾಕ್ಟರ್ ವಿನಯ್ HR ಇದ್ದಾರೆ, ಕಾಂಚನ ಅವರಿದ್ದಾರೆ, ವೈಷ್ಣವಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಕೆಲವು ನಿಮಿಷಗಳ ಕಾಲ ಪೇರೆಂಟ್ಸ್ ಮತ್ತು ಟೀಚರ್ಸ್ ಏನು ಮಾಡ್ಬೋದು ಮತ್ತು ಅವ್ರ ರೋಲ್ ಏನು ಅನ್ನೋದ್ರನ್ನ we will discuss. Adad ನಂತರ we will have a one-to-one interaction for clarifying many things. So we will use this language both in Kannada and English, and I hope everybody is able to get some concept on what is the role of parents and teachers. So now the first question is that before we start, what is my qualification to talk on this topic? ನಾನು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂದ್ರೆ ನಂದು ಏನು ಕ್ವಾಲಿಫಿಕೇಶನ್ ಇದೆ ಅಂತ. ಚಿಕ್ಕ ವಯಸ್ಸಿಂದ ಈವರೆಗೂ ಸುಮಾರು 30-40 ಎಕ್ಸಾಮ್ ನಾವು ತಗೊಂಡಿರ್ಬೋದು. ಸೊ ಆಸ್ ಎ ಸ್ಟೂಡೆಂಟ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ವಾಟ್ ಎಕ್ಸಾಮಿನೇಷನ್ ಇಸ್ ಆಲ್ ಅಬೌಟ್. ಆಸ್ ಎ ಅಬ್ಸರ್ವರ್, ಬೇರೆಯವರು ಎಕ್ಸಾಮ್ ಬರಿಬೇಕಾದ್ರೆ ವಿ ವುಡ್ ಲುಕ್ ಎಟ್ ಹೌ ದ ಪರ್ಸನ್ ಇಸ್ ಆಕ್ಚುಲಿ ರೈಟಿಂಗ್. ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸ್ನೇಹಿತರು ಎಕ್ಸಾಮ್ ಬರಿಬೇಕಾದ್ರೆ ನೀವು ಗಮನಿಸಿರ್ತೀರ ಅವರಲ್ಲಿ ಯಾವ ತರದ ಅನುಭವಗಳಾಗತ್ತೆ ಅಂತ. ಆಸ್ ಎ ಅಸಿಸ್ಟೆಂಟ್ ಅಂದ್ರೆ if somebody else is actually carrying out the examination, then we look at how the other person has carried out. ಸೊ ಈಗ ಸಪೋಸ್ ನೀವು ಪೇಪರ್ ಎವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ, ಇಫ್ ಯು ಆರ್ ಲಕ್ಕಿ ಇನಫ್ ಅಂಡ್ ಇಫ್ ಯುವರ್ ಪೇರೆಂಟ್ಸ್ ಆರ್ ಟೀಚರ್ಸ್, ನೀವು ಕೂತ್ಕೊಂಡು ಯು ವಿಲ್ ಜಸ್ಟ್ ಲುಕ್ ಎಟ್ ಹೌ ಸ್ಟೂಡೆಂಟ್ಸ್ ಹ್ಯಾವ್ ಪರ್ಫಾರ್ಮ್ಡ್. ಸಮ್ಟೈಮ್ ಆಸ್ ಎ ಎವ್ಯಾಲ್ಯೂಯೇಟರ್, ನಾವು ಮಕ್ಕಳು ಬರೆದಿರೋ ಪೇಪರ್ಸ್ನ ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ವಿ ಆಕ್ಚುಲಿ ಲುಕ್ ಅಟ್ how students have performed in the exams. And obviously as a doctor, so many people who come to us to take help during exams. Exam ಬಂತು ಅಂದ್ರೆ ಮಕ್ಕಳು ನನಗೆ ಮರ್ತೋಗುತ್ತೆ ಅಂತ ಬರೋದು, ನಮಗೆ ಗಾಬರಿ ಆಗುತ್ತೆ ಅಂತ ಬರೋದು, ಅಥವಾ ಓದಿದ್ ಯಾವುದು ಜ್ಞಾಪಕ ಇಲ್ಲ ಅನ್ನೋದು. ಸೊ nowadays we are seeing many children who come with this unique problem that they have difficulty in understanding, conceptualizing, and memory disturbances. So these are some of the reasons why I personally thought that this program has to be carried out for the benefit of parents and teachers. Now, what is so unique? COVID-19 has a major impact. ಯಾರ್ಯಾರು COVID-19 ಅಲ್ಲಿ ಈ 2 ವರ್ಷದಲ್ಲಿ ಏನೇನಾಗಿದೆ ಮಕ್ಕಳಿಗೆ ಅನ್ನೋದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಶಾಲೆಗಳಿರಲಿಲ್ಲ, ಓದೋದಕ್ಕೆ ಅವಕಾಶ ಇರಲಿಲ್ಲ, ಓವರ್ ನೈಟ್ ನಮಗೆ ಆನ್ಲೈನ್ ಅನ್ನೋದು ಬಂದ್ಬಿಡ್ತು. ಓದೋದು ಬರೆಯೋದು ಎಲ್ಲ ಆನ್ಲೈನ್ ಮುಖಾಂತರ ಅಂತ ಆಗೋಯ್ತು. ಅಂಡ್ ಮಕ್ಕಳಿಗೆ ಆ ಸಮಯದಲ್ಲಿ ಫ್ರೆಂಡ್ಸ್ ಇರಲಿಲ್ಲ, ಮನೆಯಿಂದ ಹೊರಗಡೆ ಹೋಗೋಕ್ಕಾಗಲಿಲ್ಲ, ಅವ್ರಿಗೆ ಆಟ ಆಡೋಕ್ಕೆ ಅವಕಾಶ ಇರಲಿಲ್ಲ. Obviously there were nothing for them to move out of the home to play outside with the children, and it has a huge impact on the children's mind. And everybody has understood that they have got addicted more to the TV and the mobile phone. Obviously ಎಲ್ಲ ಪೇರೆಂಟ್ಸ್ ಹೇಳ್ತಾರೆ, ಅವ್ರು ಎಷ್ಟು ಸಮಯ ಮಕ್ಕಳು ಮೊಬೈಲ್ನ ಇಟ್ಕೊಂಡು ಕೂತ್ಕೊಳ್ತಾರೆ, ಅವ್ರು ಓದ್ತಾ ಇದ್ದಾರಾ, ಅವ್ರು ಏನಾದ್ರು ಕಲಿತಿದ್ದಾರಾ, ಮತ್ತೆ ಮೊಬೈಲ್ ಇಟ್ಕೊಳ್ಳೋದ್ರಿಂದ ಅವ್ರ ಕಲಿಕೆಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು. ಇದ್ರ ಮಧ್ಯ we have also come to know that many parents have not been able to understand how children have reacted in this period. ಸಪೋಸ್ ಮಗುಗೆ ಅವ್ರ ತಂದೆ ತಾಯಿ ಕಳ್ಕೊಂಡಿದ್ರೆ,
ಸ್ನೇಹಿತರನ್ನು ಕಳ್ಕೊಂಡಿದ್ರೆ, ಅವ್ರ ಅಕ್ಕಪಕ್ಕ ಮನೆಯಲ್ಲಿ ಸಾವು ಆಗಿದ್ರೆ, ಸಂಬಂಧಿಕರಲ್ಲಿ ಸಾವು ಆಗಿದ್ರೆ ಅದ್ರದ್ದು ಪರಿಣಾಮ ಏನು, ಮಕ್ಳಿಗೆ ಅದರಿಂದ ಎಷ್ಟು ತೊಂದರೆ ಆಗಿರ್ಬೋದು ಅನ್ನೋದೆಲ್ಲ ಗಮನಿದೆ. ಸೊ ಈ ಸತಿ ನಾವು ಎಕ್ಸಾಮ್ಸ್ ಅಂತ ತಗೊಂಡಾಗ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ದಟ್ ದ ಚಿಲ್ಡ್ರನ್ ಹ್ಯಾವ್ ಅಂಡರ್ಗಾನ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ದಿಸ್ 2 years. ಸಾಕಷ್ಟು ಸಮಯ ಅವ್ರಿಗೆ ಈ ಬರೆಯುವಂಥ ಕಲೆನೇ ಹೊಟ್ಟೋಗಿದೆ ಅನ್ನೋದು ಒನ್ ಆಫ್ ದ ಕನ್ಸರ್ನ್ಸ್ ಆಫ್ ದಿ ಟೀಚರ್ಸ್. ಅವ್ರಿಗೆ ನಿಜವಾಗ್ಲೂ ಪ್ರತಿದಿನ ಮೊಬೈಲಲ್ಲಿ ಅದು ಫೋಟೋ ತೆಗೆಯೋದು, ಮೊಬೈಲಲ್ಲಿ ಉತ್ತರ ಕೊಡೋದು, ಮೊಬೈಲಲ್ಲಿ ಕ್ವಶನ್ಸ್ ಹಾಕೋದು, ಅದೆಲ್ಲ ಅದ್ರ ಮಧ್ಯೆ ವೆದರ್ ದೇ ಹ್ಯಾವ್ ಲಾಸ್ಟ್ their ability to write, which is the main pattern of the examination. So these are all the things, and in the middle of this ಪೇರೆಂಟ್ಸ್ಗೆ ಸ್ಕೂಲ್ಗಳು ನೀವು ಫೀಸ್ ಕಟ್ಟಿಲ್ಲ ಅನ್ನೋದು, ಅವ್ರ ಯೂನಿಫಾರ್ಮ್ ಸರಿ ಇಲ್ಲ ಅಂತ ಅನ್ನೋದು, ಅವ್ರಿಗೆ ಬೇರೆ ಬರೆಯುವಂಥ ಪುಸ್ತಕ ಕೊಡಿಸಿ ಅನ್ನೋದು, ಸ್ಕೂಲ್ಗಳಲ್ಲಿ ಒಂಥರ ಪ್ರೆಷರು, ಪೇರೆಂಟ್ಸು ಅದಕ್ಕೆ ಸ್ಪಂದಿಸೋಕ್ಕಾಗುತ್ತೋ ಇಲ್ವೋ. The child is caught between the issues between the school and the parents, whether it is regarding fees, whether it is about the uniform, whether it is about materials for the schools. Unnecessarily the child gets affected in the entire period. So these are all special issues which have come in the 2 years. This is going to have a huge impact on the child's ability to write the exams, take up the exams. So we need to understand how the child has undergone this 2 years of pandemic. ಮಕ್ಕಳಿಗೆ ಈ ಸಮಯದಲ್ಲಿ ಈ 2 ವರ್ಷಗಳಲ್ಲಿ ಏನೇನು ತೊಂದರೆಗಳಾಗಿದೆ ಅನ್ನೋದು ಪೇರೆಂಟ್ಸ್ ಮತ್ತು ಶಿಕ್ಷಕರ ಗಮನಕ್ಕೆ ಬಂದಿದ್ರೆ, ದೆನ್ ಈ ಎಕ್ಸಾಮ್ ಪ್ರೋಸೆಸ್ ಅಲ್ಲಿ ಅವ್ರಿಗೆ ನಾವು ಏನು ಸಹಾಯ ಮಾಡ್ಬೋದು, ನಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ವಿ ಕ್ಯಾನ್ ಡಿಸ್ಕಸ್. ಸೊ ದೀಸ್ ಆರ್ ದಿ ಸ್ಪೆಷಲ್ ಇಶ್ಯೂಸ್ ಆನ್ ರಿಲೇಷನ್ ಟು ಎಕ್ಸಾಮ್ಸ್. And the whole question of exams, every parent and every teacher is looking at conventional views about exams ಅಂದ್ರೆ ಬರಿಬೇಕು ಅನ್ನೋದು. ಬಟ್ ಈಗ ಜನ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಬರೆಯೋದು ಒಂದೇನಾ ಪರೀಕ್ಷೆಯ ಮುಖಾಂತರ, ಅದನ್ನ ನಾವು ರಿಯಲಿ ನಾವು ಚೆಕ್ ಮಾಡ್ತಾ ಇದ್ದೀರಾ, ಅಥವಾ ಕೆಲವು ಮಕ್ಕಳು ಬಾಯಲ್ಲಿ ಹೇಳುವಂತ ಅಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ, ಸೊ ವೆದರ್ ವಿ ಶುಡ್ ಗಿವ್ ಮೋರ್ ವೇಟೇಜ್ ಫಾರ್ ಓರಲ್ ಫಾರ್ಮ್ಯಾಟ್ ಆಫ್ ಎವ್ಯಾಲ್ಯೂಯೇಷನ್ ಅಂತ. ಸೊ ದೀಸ್ ಆರ್ ಸಮ್ ಆಫ್ ದಿ ಕ್ವೆಶನ್ಸ್ ಅಬೌಟ್ ಪ್ರತಿ ಸತಿ ಎಕ್ಸಾಮ್ ಬಂದಾಗ್ಲೂ ಕೆಲವು ಟೀಚರ್ಸ್ಗೆ, ಕೆಲವು ಪೇರೆಂಟ್ಸ್ಗೆ ಇದು ಬೇಕಾ ಅನ್ಸುತ್ತೆ, ಅಥವಾ ಇದು ಒಂದೇ ಮಾರ್ಗನ ಸ್ಟೂಡೆಂಟ್ನ ಎವ್ಯಾಲ್ಯೂಯೇಟ್ ಮಾಡೋದು ಅನ್ನೋದು ಅವ್ರ ಇದಕ್ಕೆ ಬಂದಿದೆ. ಸೊ ಎಕ್ಸಾಮ್ಸ್ ಬಂದಾಗ್ಲೆಲ್ಲ ಈ ಡಿಸ್ಕಷನ್ ನಡೆಯುತ್ತೆ. ಓಪನ್ ಬುಕ್ಸ್ ಅಂತ ಕೆಲವು ಕಾನ್ಸೆಪ್ಟ್ಸ್ ಬರ್ತಾ ಇದೆ. ಇದ್ರ ಮಧ್ಯನೂ ಕನ್ವೆನ್ಷನಲ್ ವೇ ಆಫ್ ರೈಟಿಂಗ್ ಎಕ್ಸಾಮ್ಸ್ ಇಸ್ ಸ್ಟಿಲ್ ಪಾಪ್ಯುಲರ್ ಅಂಡ್ ಮೋಸ್ಟ್ accepted in all the schools. And ಎಲ್ಲಾ ಮಕ್ಕಳಿಗೂ ಒಂದೇ ತಕಡಿಲಿ ನಾವು ನೋಡಕ್ಕಾಗತ್ತಾ ಅಂತ. For this there is an example. Suppose the test is about climbing trees and you involve all the animals. Whether a bird and an elephant will have a same ability to take up the challenge of climbing the tree. ಹೆಂಗೆ ಆನೆ ಮತ್ತೆ ಪಕ್ಷಿ ಮರ ಹತ್ತಬೇಕು ಅಂತ ಅನ್ಕೊಂಡ ತಕ್ಷಣನೇ ಎರಡೂನು ನಾವು ಒಂದೇ ತಕಡಿಲಿ ನೋಡಕ್ಕಾಗತ್ತಾ ಅಂತ. ಸೊ ಎಕ್ಸಾಮ್ಸ್ ಎಲ್ಲಾ ಮಕ್ಕಳನ್ನು ನಾವು ಒಂದೇ ತಕಡಿಲಿ ನೋಡಕ್ಕಾಗತ್ತಾ, ಇಸ್ ದಟ್ ರೈಟ್ ವೇ ಅನ್ನೋದು ಕೂಡ ಇಸ್ ಎ ಕ್ವೆಶನ್. ನಾವು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಯಾವುದೇ ಶಿಕ್ಷಕರಾಗ್ಲಿ, ಯಾವುದೇ ಪೇರೆಂಟ್ಸ್ ಆಗ್ಲಿ, ನಿಮ್ಮ ಮಗು ಎಕ್ಸಾಮ್ ತಗೊಳ್ತಾ ಇದೆ ಅಂದಾಗ ಸಾಕಷ್ಟು ಬಾರಿ ನೀವು ಗಮನಿಸಬೇಕಾಗಿರುವಂಥದ್ದು, ಎಲ್ಲಿ ಮಗುಗೆ ಸಬ್ಜೆಕ್ಟ್ಸ್ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂತ. ಬಹಳ ಮುಖ್ಯವಾಗಿ ನಾವೇನು ಗಮನಿಸ್ತೀವಿ ಅಂದ್ರೆ, ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಈ ಮುಂಚೆ ಮಗು ಈ ಪ್ರೀವಿಯಸ್ ಎಕ್ಸಾಮ್ಸ್ ಅಂದ್ರೆ ಸಪೋಸ್ ಅದು ಕ್ಲಾಸ್ ಎಕ್ಸಾಮ್ಸ್ ಆಗಿರ್ಲಿ ಅಥವಾ ಪ್ರೀವಿಯಸ್ ಇಯರ್ಸ್ ಎಕ್ಸಾಮ್ ಆಗಿರ್ಲಿ, ಅದರಲ್ಲಿ ಎಷ್ಟು ಸ್ಕೋರ್ ಮಾಡ್ತಿದ್ದ ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಪ್ರತಿ ಎಕ್ಸಾಮ್ಸ್ ಅಲ್ಲೂ ಮಗು 50-60% ತಗೊಳ್ತಾ ಬಂದಿದೆ ಅಂದ್ರೆ, ನೀವು ಮಗುನ ನಿಮ್ಮ ಆಸ್ಪಿರೇಷನ್ ಮುಖಾಂತರ 90% ತಗೋಬೇಕು, 80% ತಗೋಬೇಕು ಅಂದಾಗ ಅದರಲ್ಲಿ ನಿಮ್ಮ ಅನಿಸಿಕೆಯಲ್ಲಿ ಸ್ವಲ್ಪ ತಪ್ಪು ಗ್ರಹಿಕೆ ಇದೆ ಅಂತ ಆಗುತ್ತೆ. If the child has never been able to score
50 or 60, beyond 50 or 60% in the previous evaluation, whether it is in the if the child is in 7th standard, and if he has never scored more than 50 or 60% in the 5th standard and 6th standard, it would be not right to assume that the child should do exceptionally well about scoring 90% or 100%. ಸೊ ಹಂಗಾಗಿ ಯಾವುದೇ ಈ ಮುಂಚಿನ ಪರೀಕ್ಷೆಯಲ್ಲಿ ಮಗು ಎಷ್ಟು ಸ್ಕೋರ್ ಮಾಡಿದೆ ಅನ್ನೋದು ಮನಸ್ಸಿಗೆ ಫಸ್ಟು ಶಿಕ್ಷಕರಾಗ್ಲಿ ಅಥವಾ ಪೇರೆಂಟ್ಸ್ ಆಗಲಿ ಅದನ್ನು ಗಮನಿಸಬೇಕಾಗತ್ತೆ. ಸಪೋಸ್ ಆ ಮಗು ಪ್ರತಿ ಪರೀಕ್ಷೆಯಲ್ಲೂ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲೂ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ, ಅಥವಾ ಕೆಲವು ಸತಿ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಆ ಮಗು ಪ್ರಾಬ್ಲಮ್ ಇದೆಯಾ ಅಥವಾ ಒಂದೆರಡು ಸಬ್ಜೆಕ್ಟ್ ಅಲ್ಲಿ ಮಾತ್ರ ಪ್ರಾಬ್ಲಮ್ ಇದೆಯಾ ಅಂತ. ಫಾರ್ ಎಕ್ಸಾಂಪಲ್, ಆ ಮಗು ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಅಲ್ಲಿ ಯಾವಾಗ್ಲೂ 80% ತಗೊಳುತ್ತೆ, ಬೇರೆ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಅಥವಾ ಎನ್ವೈರ್ಮೆಂಟಲ್ ಸೈನ್ಸ್ ಅಲ್ಲಿ ಅಥವಾ ಇನ್ನೊಂದು ಯಾವ್ದ್ರಲ್ಲೂ ಬರೀ 35% 40% ತಗೊಳುತ್ತೆ ಅಂತ ಅನ್ಕೊಳ್ಳಿ. So avaga we will get to know that the problem is only related to one subject, otherwise the child is really performing well in the other subjects anta agutte. If the child is performing very poorly in all the subjects, then we have to consider other issues. ಹಂಗಾಗಿ ಮಕ್ಕಳನ್ನ ನಾವು ಇನ್ವಾಲ್ವ್ ಮಾಡಬೇಕಾದ್ರೆ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ನಮಗೂ ಅದ್ರ ಬಗ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಮಗು ತೊಂದರೆ ಆಗ್ತಾ ಇದೆ, ಮಗುಗೆ ಎಲ್ಲಿ ಕಡಿಮೆ ಸ್ಕೋರ್ ಮಾಡ್ತಾ ಇದೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂನ ಅಥವಾ ಒಂದ್ ಸಬ್ಜೆಕ್ಟ್ ಅಲ್ಲಿ ಮಾತ್ರನಾ ಅನ್ನೋದು ಇದ್ ಮಾಡ್ಬೇಕು. ಸಪೋಸ್ ಮಗು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಸ್ಕೋರ್ಸ್ ಯಾವಾಗ್ಲೂ ಕಡಿಮೆ ಇದೆ ಅಂದ್ರೆ ಸಮಗ್ರವಾಗಿ ಮಗುಗೆ ಸಬ್ಜೆಕ್ಟ್ಸ್ಗಳು ಕಲಿಯೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ. The child might be really finding it difficult to have an academic improvement in all the subjects. Whereas if the child is finding problem only in one subject, let's say that's only related to mathematics, ಮ್ಯಾಥಮೆಟಿಕ್ಸ್ ಅಲ್ಲಿ ಮಾತ್ರ ಪ್ರಾಬ್ಲಮ್ ಆಗ್ತಾ ಇದೆ, ಅದು 5ನೇ ಕ್ಲಾಸಲ್ಲೂ ಇತ್ತು, 4ನೇ ಕ್ಲಾಸಲ್ಲೂ ಇತ್ತು, 3ನೇ ಕ್ಲಾಸಲ್ಲೂ ಇತ್ತು ಇಂದಾಗ we should actually see whether the child has serious issues only in mathematics. ಅವಾಗ there are rare conditions called as specific learning disorders ಅಂತ. Government of India recognizes if the child is performing very poorly, a 7th standard boy, if he is not able to do a mathematics which is supposed to be carried out by a 3rd standard or a 4th standard boy, then there is serious issues about the child's ability to do mathematics. If it is very consistent, avaga you can recommend him for certification, and there are many exemptions for that. Suppose the child is able to perform really well in the last 6 or 7 exams, or let's say the child is in 7th standard, 5ನೇ ಕ್ಲಾಸಲ್ಲಿ ಮತ್ತೆ 6ನೇ ಕ್ಲಾಸಲ್ಲಿ the child is really performing well, but in 7th standard the child is not performing ಅಂದಾಗ then we should see whether there is a problem in the methodology, ಅಂದ್ರೆ ಆ ಮಗು ಕಲಿಯುವ ವಿಧಾನದಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ. ಏನು ಹಿಂಗಂದೆ ಅಂದ್ರೆ, ಈ ಮ್ಯಾಥಮೆಟಿಕ್ಸ್ ನ ಕೆಲವು ಮಕ್ಳು ಏನ್ ಮಾಡ್ತಾರೆ, ಓದ್ತಾ ಕೂತ್ಕೊಳ್ತಾರೆ. ಮ್ಯಾಥಮೆಟಿಕ್ಸ್ ನ ಯಾವಾಗ್ಲೂ ನಾವು ಮಾಡಿ ಮಾಡಿ ಕಲಿಯುವಂತ ಸಬ್ಜೆಕ್ಟ್. ಬಟ್ ಮಗು ಏನ್ ಮಾಡುತ್ತೆ, ಇಟ್ ವಿಲ್ ಸ್ಟಾರ್ಟ್ ಬಯಾಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್. ಅಂದ್ರೆ ದ ಚೈಲ್ಡ್ ಹ್ಯಾಸ್ ರಾಂಗ್ ಕಾನ್ಸೆಪ್ಟ್ ಅಬೌಟ್ ಹೌ ಟು ಲರ್ನ್ ದ ಸಬ್ಜೆಕ್ಟ್. ದರ್ ಇಸ್ ಅ ಪ್ರಾಬ್ಲಮ್ ಇನ್ involving oneself in a right method to appreciate it. So that should be looked into. What is the issue about that subject? Some children have no interest. ಅವ್ರಿಗೆ ಆಸಕ್ತಿನೇ ಇಲ್ಲದೆ ಹೋದಾಗ ಆ ಸಬ್ಜೆಕ್ಟ್ ಮೇಲೆ, ಅಂದ್ರೆ ಆ ಮಗುಗೆ ಕಲಿಕೆ ಗೊತ್ತಿದೆ, ಇಟ್ ನೋಟ್ಸ್ ದ ಮೆಥಡ್, ಬಟ್ ಇಟ್ ಇಸ್ ನಾಟ್ ಇಂಟ್ರೆಸ್ಟೆಡ್. ಮಗು ಇಂಟ್ರೆಸ್ಟ್ ಇಲ್ಲ ಅಂದಾಗ ಅದ್ರ ಅಪ್ರೋಚ್ ಬೇರೆ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಗಿವಿಂಗ್ ದೆಮ್ ರಿವಾರ್ಡ್ಸ್, ಟೋಕನ್ ರಿವಾರ್ಡ್ಸ್, ಅಪ್ರಿಷಿಯೇಟ್ ಮಾಡೋದು, ಎನ್ಕರೇಜ್ ಮಾಡೋದು, ಕೆಲವು ಸತಿ ರೀಇನ್ಫೋರ್ಸ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ. ಸಪೋಸ್ ಈ ಮ್ಯಾಥಮೆಟಿಕ್ಸ್ ನ ಇಷ್ಟು ಇದನ್ನ ಮಾಡಿದ್ರೆ ದ ಚೈಲ್ಡ್ ವಿಲ್ ಬಿ ಏಬಲ್ ಟು ವಾಚ್ ವಾಟ್ ಇಸ್ ಇಸ್ ಫೇವರೆಟ್ ಟಿವಿ ಆರ್ ಸಮಥಿಂಗ್. ಈ ತರ ನಾವು ರೀಇನ್ಫೋರ್ಸರ್ಸ್ ನ ಕೊಟ್ಟು ವಿ ಕ್ಯಾನ್ ಇನ್ಕ್ರೀಸ್ ದ ಇಂಟ್ರೆಸ್ಟ್. Sometime it is mostly that the child has always spent more time on other subjects and he has never invested time in that. ಅಂದ್ರೆ ಮಗು ಯಾವ ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಕೊಡಬೇಕೋ ಅದಕ್ಕೆ ಅದು ಟೈಮೇ ಕೊಟ್ಟಿಲ್ಲ.
ಅಂದ್ರೆ it has never tried to invest any time in pursuing the subject. ಎಲ್ಲಿ ಮಗು ಉತ್ಸಾಹನೇ ಇಲ್ವೋ, ಎಲ್ಲಿ ಮಗು ಟೈಮ್ ಕೊಡ್ತಾ ಇಲ್ವೋ, ಅಲ್ಲಿ ಕಲಿಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಸಿಂಪಲ್ ಮೆಥಡಾಲಜಿ ಟು ರೀಲುಕ್ ಎವ್ರಿ ಚೈಲ್ಡ್ಸ್ ಅಬಿಲಿಟಿ every academic year, every previous test, and look at the investment of time, interest and methodology. ಇಷ್ಟು ಸರಿ ಇದ್ರೆ ನಾವು ಪ್ರತಿ ಮಗುನೂ ಕೂಡ ಅವರು ಎಕ್ಸಾಮ್ ತಗೋಬೇಕಾದ್ರೆ ಹೆಂಗೆ ನಾವು ಅವ್ರನ್ನ ಎನ್ಕರೇಜ್ ಮಾಡಬೇಕು, ಹೆಂಗೆ ನಾವು ಅವ್ರನ್ನ ಸಪೋರ್ಟ್ ಮಾಡಬೇಕು ಅಂತ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಗೊತ್ತಾಗುತ್ತೆ. ಬಹಳಷ್ಟು ಬಾರಿ ಎಕ್ಸಾಮ್ ಹತ್ರ ಬರಬೇಕಾದ್ರೆ ವಿ ನೀಡ್ ಟು ಇನ್ವಾಲ್ವ್ ದ ಚೈಲ್ಡ್ ಥ್ರೂ ಮೆನಿ ಸ್ಟೋರೀಸ್ ಅಬೌಟ್ ಹೌ ದೇ ಕ್ಯಾನ್ ಪರ್ಫಾರ್ಮ್ ಇನ್ ದಿ ಎಕ್ಸಾಮ್ಸ್. ಫಾರ್ ಎಕ್ಸಾಂಪಲ್, ಮಹಾಭಾರತ, ಯು ಟೇಕ್ ಎ ಕ್ಯಾರೆಕ್ಟರ್ ಆಫ್ ಯುಧಿಷ್ಠಿರ. Yudhishthira is a most honest person, or you bring out any character which where honesty is a component. Yake? If the child is not honest while he is preparing for exam, or while writing for exam, obviously results are not going to be rewarding. ಮಗುಗೆ ತಾನು ಮಾಡ್ತಿರೋ ಪ್ರಿಪ್ರೇಷನ್ನಲ್ಲಿ ಅವ್ರಿಗೆ ಸ್ವಲ್ಪನೂ ಹಾನೆಸ್ಟಿ ಅಂತಾನೆ ಇಲ್ಲ ಅಂದಾಗ ಅವ್ರು ಹೆಂಗೆ ಆ ಸಬ್ಜೆಕ್ಟ್ನ ಕಲಿಯೋದಕ್ಕೆ ಸಾಧ್ಯ, ಹೆಂಗೆ ಆ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ತಗೊಳಕ್ ಸಾಧ್ಯ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಕತೆಗಳ ಮುಖಾಂತರ ನಾವು ಅವರಲ್ಲಿ ಏನಾದರೂ ಪ್ರಯತ್ನ ಮಾಡಬೇಕಾದ್ರೆ ಅದು ಮನಸ್ಸಿಂದ ಪ್ರಯತ್ನ ಮಾಡಬೇಕು ಅನ್ನೋದನ್ನ ಕತೆಗಳ ಮುಖಾಂತರನು ಎಕ್ಸಾಮ್ ಟೈಮಲ್ಲಿ ನಾವು ಹೇಳ್ಬೋದು. ದೆನ್ ದಿ ಕ್ಯಾರೆಕ್ಟರ್ ಆಫ್ ಭೀಮಾ. ವಾಟ್ ಈಸ್ ದ ಮೀನಿಂಗ್ ಆಫ್ ಹಾರ್ಡ್ ವರ್ಕ್ ಅಂಡ್ ಎಫರ್ಟ್ಸ್? ಪ್ರಯತ್ನ ಅನ್ನೋದಿದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಎಕ್ಸಾಮ್ಸ್ ಇದೆ, ಬಟ್ ಮಗು ಸಾಕಷ್ಟು ಸಮಯ ಟಿವಿ ನೋಡ್ತಾ ಕೂತಿರುತ್ತೆ, ಮೊಬೈಲ್ ಫೋನಲ್ಲಿ ಆಟ ಆಡ್ತಾ ಇರುತ್ತೆ. ದೆನ್ ದೆರ್ ಇಸ್ ನೋ ಎಫರ್ಟ್. If the child is not putting the efforts and there is no hard work, can really child learn? So ಮಕ್ಕಳಿಗೆ ಕತೆ ಮುಖಾಂತರ we can help them to understand what is the meaning of this strength and hard work. ಭೀಮನ ಕ್ಯಾರೆಕ್ಟರ್ ಹೇಗಿದೆ ಅಂದ್ರೆ ಅವರು ಕೊನೆ ತನಕನೂ they will, even though he is the strongest man, he will be always practicing. ಸೊ ಭೀಮ ಯಾವಾಗ್ಲೂ ಪ್ರಾಕ್ಟೀಸ್ ಸೆಷನ್ಸ್ ಅಲ್ಲೇ ಇರ್ತಾರೆ. ಅಷ್ಟು ಸ್ಟ್ರೆಂತ್ ಇದ್ರೂ ಪ್ರಾಕ್ಟೀಸಿಂಗ್ ಇಸ್ ಸೋ ಇಂಪಾರ್ಟೆಂಟ್ ಇನ್ ದಿ ಎಕ್ಸಾಮ್ ಪ್ರೋಸೆಸ್. ಸೊ ಎವ್ರಿ ಪೇರೆಂಟ್ ಅಂಡ್ ಚೈಲ್ಡ್ನ ಇನ್ವಾಲ್ವ್ ಮಾಡ್ಬೇಕಾದ್ರೆ ವಿ ಶುಡ್ ಎನ್ಕರೇಜ್ ದೆಮ್ ದಟ್ ಶುಡ್ ದೇ ಪುಟ್ ಎಫರ್ಟ್ಸ್ ಇನ್ ದ ರೈಟ್ ಡೈರೆಕ್ಷನ್. ಅಂಡ್ ಮೋಸ್ಟ್ ಆಫ್ ದಿ ಚಿಲ್ಡ್ರನ್, ಈಗ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ, ಕಾನ್ಸಂಟ್ರೇಷನ್ ಅಥವಾ ಗಮನ ಕೊಡಕ್ ಆಗಲ್ಲ ಅಂತ ಬರುತ್ತೆ. ನೀವು ಅರ್ಜುನನ ಕತೆ ಹೇಳಿದಾಗ ಹೇಗೆ ಅರ್ಜುನ ಒಂದು ಮರದಲ್ಲಿ ಒಂದು ಪಕ್ಷಿ, ಆ ಪಕ್ಷಿಯಲ್ಲಿ ಕಣ್ಣು ಮಾತ್ರ ಕಾಣಿಸ್ತಾ ಇತ್ತು, ಮತ್ತೇನೂ ಬೇರೆ ಕಾಣಿಸ್ತಾ ಇರಲಿಲ್ಲ ಅಂತ ನಾವು ಹೇಳ್ತೀವಲ್ಲ. ಸೊ ಯು ಕ್ಯಾನ್ ಬ್ರಿಂಗ್ ಔಟ್ ದಿ ಸ್ಟೋರೀಸ್ ವೇರ್ ಕಾನ್ಸಂಟ್ರೇಷನ್ ಅಂಡ್ ವಿಲ್ ಪವರ್ ಹ್ಯಾವ್ ಇಮೆನ್ಸ್ ಅಬಿಲಿಟಿ ಡ್ಯೂರಿಂಗ್ ದಿ ಎಕ್ಸಾಮಿನೇಷನ್. Many stories can be told to children about how do we enhance concentration and willpower. And ನಾವು ಯಾವಾಗಲೂ ಪೇರೆಂಟ್ಸ್ಗೆ ಹೇಳ್ತೀವಿ, ಮಗು ಓದ್ತಾ ಇದೆ ಅಂದಾಗ ಯಾರೂ ಕೂಡ ಟಿವಿ ಆಗಲಿ ಮೊಬೈಲ್ ಆಗಲಿ ಇಟ್ಕೊಂಡು ಕುತ್ಕೋಬಾರ್ದು ಅಂತ. ಯಾಕೆಂದ್ರೆ ನೀವು ಟಿವಿ ನೋಡ್ಬೇಕಾದ್ರೆ ಮಗು ಹೇಗೆ ಗಮನ ಕೊಡೋದಕ್ಕೆ ಸಾಧ್ಯ ಇದೆ? ಸೊ ಇಟ್ ವಿಲ್ ಬಿ ಈಸಿಲಿ ಡಿಸ್ಟ್ರಾಕ್ಟೆಡ್. ಸೊ parents and teachers can tell many stories during the exams for children to increase their willpower and learn the art of concentration. And most of the time ಈ ಪ್ರಶ್ನೆಗಳು ಶುರು ಆಗುತ್ತೆ. ಮಕ್ಕಳು ದೇ ಆರ್ ವೆರಿ ಸ್ಮಾರ್ಟ್, ದೇ ವಿಲ್ ಆಸ್ಕ್ ವಾಟ್ ಈಸ್ ದ ಯೂಸ್ ಆಫ್ ಸ್ಟಡಿಂಗ್ ಅಂತ. ದೇ ವಿಲ್ ಆಸ್ಕ್ ದಿಸ್ ಕ್ವೆಶನ್ ಇನ್ ದ ಕ್ಲಾಸಸ್ ಅಟ್ ಹೋಮ್ಸ್, and we have to tell them about why we have brought examination subjects. And it is more about experience of life, how many times we involve parents, how many times parents and teachers involve the child to understand what is the need of studying, whether it is for job, whether it is for living, whether it is for gaining knowledge so that children are not cheated as they grow up to the adult life. ಈ ವಿಚಾರವಾಗಿ ಪ್ರತಿ ಶಿಕ್ಷಕರು ಮತ್ತೆ ಪೇರೆಂಟ್ಸ್ ಮಕ್ಕಳನ್ನ ಯಾಕೆ ಓದಬೇಕು ಅನ್ನೋದನ್ನ ಡಿಸ್ಕಷನ್ಗೆ ತರಬೇಕಾಗತ್ತೆ. ದೆನ್ ಸಡನ್ಲಿ
If the child is able to realize that his goals in life are linked to the studies and exam is a step towards their goals in life, ಅವ್ರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ಥರ ಆಗಬೇಕು ಅಂದಾಗ ಹೆಂಗೆ ಈ ಎಕ್ಸಾಮು ಹೆಲ್ಪ್ ಆಗುತ್ತೆ ಅಂತ. ಭಾಳ ಸರಿ ಮಕ್ಕಳು ದೇ ಗಿವ್ ದಿಸ್ ಸ್ಮಾರ್ಟ್ ಆನ್ಸರ್, ನಂಗೇನು ಓದೋದು ಇಂಟ್ರೆಸ್ಟ್ ಇಲ್ಲ, ನಂಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಅಂತ. If you have read through the Anil Kumble story, Anil Kumble is an engineer. So, a child who knows about some of the best players who are also exceptionally good in the studies, they understand that even to become a best sports person, you should have minimum knowledge in each phase of life. So, we can involve the children to understand their role models and what kind of uh, importance they play during the studies and examination. Obviously we also tell them about ಏನಾದ್ರು ಓದ್ಬೇಕಾದ್ರೆ ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್ ಓದಿದ್ನೆಲ್ಲ ಒಂದ್ ಕಡೆ ಬರ್ಕೊಳಕ್ಕೆ, ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳಕ್ಕೆ ನಾವು ಎನ್ಕರೇಜ್ ಮಾಡೋದು. ಯೂಶಲಿ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಶುಡ್ ಸ್ಪೆಂಡ್ ಸಮ್ ಟೈಮ್ ಹೆಂಗೆ ನೋಟ್ಸ್ ಮಾಡೋದು ಅಂದ್ರೇನು, ಪಾಯಿಂಟ್ಸ್ಗಳು ಬರ್ಕೊಳ್ಳೋದು ಅಂದ್ರೇನು ಅಂತ. ಯಾವುದೇ ಮಗು, if the child is using his mouth to repeat the words he is writing down, he will have three senses. One is the oral information, one the written skill and the visual input. ಯಾವುದೇ ಮಗು ಕಣ್ಣು ಮತ್ತೆ ಆ ಕೈ ಚಲನೆ ಮತ್ತೆ ಅವರು ಮಾತಾಡ್ಬೇಕಾದ್ರೆ ಆ ಪದಗಳನ್ನ ರಿಪೀಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅವರ ಮೆಮೊರಿಲಿ ಇನ್ಫಾರ್ಮೇಶನ್ ಜಾಸ್ತಿ ಹೊತ್ತು ಸ್ಟೋರ್ ಆಗುತ್ತೆ. And we should encourage all the children to use all three modes of learning process. And ಸಾಕಷ್ಟು ಮಕ್ಕಳು what they do is that they sit for 30 minutes and sometime when parents insist ಏನೋ ಬರೀ 30 ನಿಮಿಷನೇ ಕೂತ್ಕೊಳ್ತಾ ಇದೆಯಾ ಅಂದಾಗ some parents and teachers push them to read for 2 hours 3 hours ಅಲ್ಲಾಡಬೇಡ ಅಂತ. ಯೂಶಲಿ ಇಟ್ ಈಸ್ ರೆಕಮೆಂಡೆಡ್ ಒಂದು 30 ನಿಮಿಷ ಆದಮೇಲೆ ಒಂದು 2-3 ನಿಮಿಷ ಆದರೂ ಮಕ್ಕಳಿಗೆ ಬ್ರೇಕ್ ಅಂತ ಇರಬೇಕು. Let's say a glass of water or a walk around the house, so that the child is having a break period so that his memory is enhanced after it. ಪ್ರತಿ 30 ನಿಮಿಷಕ್ಕೆ ಅಥವಾ 40 ನಿಮಿಷಕ್ಕೆ 2-3 ನಿಮಿಷಗಳ ಕಾಲ ಬ್ರೇಕ್ ಇದ್ರೆ ಮಗು ಕಲಿಯೋ ಅಂತ ಅಬಿಲಿಟೀಸ್ ಜಾಸ್ತಿ ಆಗುತ್ತೆ. ಅಂಡ್ ಆಬ್ವಿಯಸ್ಲಿ ಪ್ರಿಯಾರಿಟೈಸೇಷನ್. ಈಗ ಎಲ್ಲಾ ಸಮಯ ಕಷ್ಟ ಇರೋ ಸಬ್ಜೆಕ್ಟ್ನೇ ಆ ಮಗು ಓದ್ತಾ ಇದೆ ಅಂದ್ರೆ ಬೇರೆ ಸಬ್ಜೆಕ್ಟ್ಗೆ ಅದಕ್ಕೆ ಟೈಮ್ ಇಲ್ದಂಗೆ ಅದು ಇಟ್ ವಿಲ್ ಲೂಸ್. ಸೊ ಇಫ್ ಪೇರೆಂಟ್ಸ್ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ಅಬೌಟ್ ಹೌ ಟು ಪ್ರಿಯಾರಿಟೈಸ್, ಹೌ ಟು ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ಈಸಿ ಟು ಡಿಫಿಕಲ್ಟ್, ಹೆಂಗ್ ತಗೊಂಡು ಹೋಗ್ಬೇಕು ಅಂತ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಸ್ವಲ್ಪ ಸಮಯ ಮಗುಗೆ ಹೆಲ್ಪ್ ಮಾಡಿದ್ರು ಆಗತ್ತೆ. ನಮಗ್ ಸಬ್ಜೆಕ್ಟ್ ಗೊತ್ತಿಲ್ಲದೆ ಇದ್ದಾಗ ಯಾವ ಕ್ವೆಶನ್ ಪೇಪರ್ ಶಾಲೆಗಳಲ್ಲಿ ಸಿಗುತ್ತೋ ಅದನ್ನೇ ಇಟ್ಕೊಂಡು ಪೇರೆಂಟ್ಸ್ ಹೆಲ್ಪ್ ಮಾಡಿದ್ರು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಟೀಚರ್ಸ್ ಕ್ಯಾನ್ ಆಲ್ಸೋ ಗೆಟ್ ದಿ ಓಲ್ಡರ್ ಕ್ವೆಶನ್ ಪೇಪರ್, ಗಿವ್ ಎ ಫೋಟೋ ಕಾಪಿ ಸೊ ದಟ್ ಚಿಲ್ಡ್ರನ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶನ್. ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕಾದ್ರೆ ಕೀ ಪಾಯಿಂಟ್ಸ್ ಹೆಂಗ್ ಮಾಡೋದು, ಡಯಾಗ್ರಾಮ್ ಹೆಂಗ್ ಹಾಕೊಳ್ಳೋದು, ಅವ್ರದೇ ರೀತಿಲಿ ಹೆಂಗೆ ನೆನಪಿಟ್ಕೊಳ್ಳೋದು, ಮತ್ತೆ ಯಾವುದು ಇಂಪಾರ್ಟೆಂಟ್ ಕ್ವೆಶನ್ನು ಅಂತ ಪ್ರೀವಿಯಸ್ ಕ್ವೆಶನ್ ಪೇಪರ್ ಕೊಟ್ಟು ಮಾಡಿದಾಗ ದೆನ್ ದೇ ವಿಲ್ ಹ್ಯಾವ್ ಮೋರ್ ಚಾನ್ಸಸ್ ದಟ್ ದಿ ಚೈಲ್ಡ್ ವಿಲ್ ಫೀಲ್ ದ ಎಕ್ಸಾಮ್ಸ್ ಆರ್ ಮಚ್ ಈಸಿಯರ್ ಟು ಹ್ಯಾಂಡಲ್. ಸೊ ಆಬ್ವಿಯಸ್ಲಿ ಎಕ್ಸಾಮ್ ಬರ್ತಾ ಇದೆ ಅಂದಾಗ ಪೇರೆಂಟ್ಸ್ ಮತ್ತೆ ಟೀಚರ್ಸು ಹೆಂಗೆ ಮಾರ್ಕ್ಸ್ನ ಜಾಸ್ತಿ ತಗೋಬೇಕು ಅಥವಾ ಹೌ ಟು ಗೈಡ್ ದ ಚಿಲ್ಡ್ರನ್ಸ್ ಆನ್ ಬೆಸ್ಟ್ ವೇ ಟು ಸ್ಕೋರ್ಸ್ ಎಕ್ಸಾಮ್ ಅಂತ. ಸಾಕಷ್ಟು ಬಾರಿ ದಿಸ್ ಚಿಲ್ಡ್ರನ್ಸ್ ಹ್ಯಾವ್ ದಿಸ್ ಕಾನ್ಸೆಪ್ಟ್, ಹೆಂಗ್ ಕಾಪಿ ಹೊಡಿಬೇಕು, ಹೆಂಗೆ ಬೇರೆಯವ್ರ ಹತ್ರ ಆನ್ಸರ್ಗಳನ್ನ ತಿಳ್ಕೊಬೇಕು ಅಂತ. ದಿಸ್ ಇಸ್ ಕಾಮನ್ ಫ್ರಮ್ ದ ಸ್ಕೂಲ್ ಇಂದ ಹಿಡಿದು ಕಾಲೇಜ್ ವರ್ಗುನು. ದಿಸ್ ಇಸ್ ದ ಫನಿ ಆಸ್ಪೆಕ್ಟ್. ಕಾಪಿ ಹೆಂಗ್ ಹೊಡಿಯೋದು, ಎಲ್ಲಿ ನೋಟ್ಸ್ ನ ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ವೆಲ್, ದಟ್ ಇಸ್ ನಾಟ್ ದ ವೇ to encourage the children on how to prepare for the exams. But every child should have a timetable. ನೆಕ್ಸ್ಟು 4 ವಾರಗಳಲ್ಲಿ ಎಕ್ಸಾಮ್ ಇದೆ ಅಂದ್ರೆ ಒಂದು ರಫ್ ಸ್ಕೆಚ್, ಯಾವ ಸಬ್ಜೆಕ್ಟು ಎಷ್ಟು ಸಮಯದಲ್ಲಿ ರಿವೈಸ್ ಮಾಡ್ಕೋಬೇಕು ಅಂತ. ಅವಾಗಲೇ ನಾವು ಹೇಳ್ದಂಗೆ ಎಲ್ಲಾ ಟೀಚರ್ಸು ಏನೇ ಡೌಟ್ಸ್ ಇದ್ರೂ ಎಕ್ಸಾಮ್ಗೆ 1 ವೀಕ್ ಮುಂಚೆನೆ ಏನೇನು ಡೌಟ್ಸ್ ಕ್ಲಾರಿಫೈ ಮಾಡ್ಕೋಬೇಕು ಅದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರೆ ಇಟ್ಸ್ ಈಸಿ. ಪೇರೆಂಟ್ಸು ಕೂಡ ದೇ ಕ್ಯಾನ್ ಎನ್ಕರೇಜ್ ದಟ್ ಏನು ಡೌಟ್ ಇದ್ರೂ 1 ವಾರದ ಮುಂಚೆನೆ ಟೀಚರ್ಸ್ ಹತ್ರನ ಭೇಟಿ ಮಾಡಿಬಿಟ್ಟು ದೇ ಕ್ಯಾನ್ ಟೇಕ್ ಅಪ್ರಾಪ್ರಿಯೇಟ್ ಹೆಲ್ಪ್.
ಆಮೇಲೆ ಸ್ಟಡಿ ಪ್ಲಾನ್ ಆಲ್ಸೋ parents and teachers can also try and involve these childrens on making a study plan. And many childrens we come across ಎಲ್ಲ ಚೆನ್ನಾಗಿರುತ್ತೆ, ಓನ್ಲಿ ಡ್ಯೂರಿಂಗ್ ಎಕ್ಸಾಮಿನೇಷನ್ ನಾಳೆ ಇದೆ ಅಂದಾಗ ಚೈಲ್ಡ್ ಇಸ್ ನಾಟ್ ಏಬಲ್ ಟು ಫೀಲ್ ಕಂಫರ್ಟಬಲ್. ನನಗೆ ಜ್ಞಾಪಕ ಬರ್ತಿಲ್ಲ, ನಂಗೆ ಸುಸ್ತಾಗ್ಬಿಡ್ತಾ ಇದೆ, ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್, ಐ ಆಮ್ ಗೆಟಿಂಗ್ ಪ್ಯಾನಿಕ್, ಐ ಕಾಂಟ್ ರಿಮೆಂಬರ್ ವಾಟ್ ಐ ಹ್ಯಾವ್ ರೆಡ್, ಇವೆಲ್ಲ ಶುರು ಆಗ್ಬಿಡುತ್ತೆ. ಸೊ ಹೌ ಡು ವಿ ಹೆಲ್ಪ್ ದೆಮ್ ಅನ್ನೋದು. ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜೀಸ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಕ್ಯಾನ್ ಟೀಚ್ ಇಸ್ ಅಬೌಟ್ ಬ್ರೀತಿಂಗ್ ಎಕ್ಸಸೈಸ್. ಉಸಿರಾಟದ ರೆಗ್ಯುಲೇಷನ್ಸ್ನ ಹೇಳ್ಕೊಡೋದು ಬಹಳ ಸಿಂಪಲ್ಲು. ಅಂದರೆ ಪ್ರತಿದಿನ ನಿಮ್ಮ ಮಗುಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂದರೆ ಬೆಳಿಗ್ಗೆ 5 ನಿಮಿಷ, ಸಂಜೆ 5 ನಿಮಿಷ ನಿಧಾನಕ್ಕೆ ಉಸಿರು ತಗೊಳ್ಳೋದು, ನಿಧಾನಕ್ಕೆ ಉಸಿರು ಬಿಡೋದು. ಆ ಥರ ಒಂದು 10-15 ಬಾರಿ ಒಂದೊಂದು ಸೈಕಲ್ ಮಾಡಿ ಅದನ್ನು ರಿಪೀಟ್ ಮಾಡಂಗೆ. ಎಷ್ಟು ನಿಧಾನಕ್ಕೆ ಮಗು ಉಸಿರಾಟನ ರೆಗ್ಯುಲೇಟ್ ಮಾಡುತ್ತೋ ಕೆಲವು ಸತಿ ಆತಂಕ ಕಡಿಮೆ ಆಗಿ ದೇ ಆರ್ ಏಬಲ್ ಟು ಪರ್ಫಾರ್ಮ್ ದಿ ಎಕ್ಸಾಮ್ಸ್ ಬೆಟರ್. ಬಟ್ ಪ್ರತಿ ಎಕ್ಸಾಮಲ್ಲೂ ನಿಮ್ಮ ಮಗು ಅಥವಾ ಇಫ್ ದ ಟೀಚರ್ ಹ್ಯಾಸ್ ನೋಟಿಸ್ ದ ಚೈಲ್ಡ್ ಬಿಕಮ್ಸ್ ವೆರಿ ಪ್ಯಾನಿಕಿ ಡ್ಯೂರಿಂಗ್ ಎಕ್ಸಾಮ್ಸ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಟೇಕ್ ಹೆಲ್ಪ್. ಯಾಕೆ ಇಷ್ಟೊಂದು ಗಾಬರಿ ಪಡುತ್ತೆ ಅಂದಾಗ, ಈ ಥರ ಮಕ್ಕಳಿಗೆ ಎಕ್ಸಾಮ್ ಮುಂಚೆನೆ ಪ್ರತಿ 2 ದಿನಕ್ಕೆ ಒಂದು ದಿನಕ್ಕೆ ಚಿಕ್ಕ ಪುಟ್ಟ 2-3 ಕ್ವಶನ್ಸ್ಗಳದ್ದು ಪ್ರೀ ಟೆಸ್ಟ್ ಕೊಟ್ಬಿಟ್ಟು ಆ ಕ್ಲೈಮೇಟ್ಗೆ, ಎನ್ವೈರ್ಮೆಂಟ್ಗೆ ಅಡ್ಜಸ್ಟ್ ಮಾಡೋದಕ್ಕೂ ಅವಕಾಶ ಮಾಡ್ಬೋದು. ಸೊ ಯು ಕ್ಯಾನ್ ಎನ್ಕರೇಜ್ ಯುವರ್ ಚೈಲ್ಡ್, ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಕ್ಯಾನ್ ಎನ್ಕರೇಜ್ ದೆಮ್ to take a small test every alternate day so that their anxiety drops. When we encourage them, their concern also drops over a period of time. ಬಹಳ ಸತಿ we come across children who don't eat during exams, who do not sleep during exams, and they have this concept that exam ಇದೆ ಅಂದರೆ ರಾತ್ರಿ ಎಲ್ಲ ಓದ್ಬಿಡೋದು, ರಾತ್ರಿ ಎಲ್ಲ ಎದ್ಬಿಟ್ಟು ಏನೇನಾಗುತ್ತೆ ಅದನ್ನೆಲ್ಲ ರಿಮೆಂಬರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು. ಆ್ಯಕ್ಚುಲಿ ಇಟ್ ಡಿಸ್ಟ್ರಾಯ್ಸ್ ದ ಅಬಿಲಿಟಿ ಆಫ್ ದ ಮೈಂಡ್ ಟು ಫೋಕಸ್ ಡ್ಯೂರಿಂಗ್ ಎಕ್ಸಾಮ್ಸ್. ಸೊ ಎಕ್ಸಾಮ್ಸ್ ಇದೆ ಅಂದಾಗಲೂ ನಿದ್ದೆ ಆಗಲಿ, ಆಹಾರ ಆಗಲಿ ಸರಿಗಿದ್ದಾಗ, even during exams the child will really do well. And small tips ಎಲ್ಲ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್, ಯಾವಾಗಲೂ ಕ್ವಶನ್ ಪೇಪರ್ ಸಿಕ್ತು ಅಂದ ತಕ್ಷಣನೇ ಸ್ಟಾರ್ಟ್ ವಿತ್ ದ ಈಸಿಯೆಸ್ಟ್ ಕ್ವಶನ್. ಯಾವ ಕ್ವಶನ್ ಈಸಿ ಅನಿಸುತ್ತೋ ಅಲ್ಲಿಂದನೇ ಶುರು ಮಾಡಿ ಅಂತ ಮಕ್ಕಳಿಗೆ ಗೈಡ್ ಮಾಡಿದ್ರೆ ದೆನ್ ಆಲ್ಸೋ ವಿ ವಿಲ್ ಹ್ಯಾವ್ ಲಾಟ್ ಆಫ್ ಟೈಮ್. ಆ್ಯಂಡ್ ಡು ನಾಟ್ ಲೀವ್ ಬ್ಲ್ಯಾಂಕ್ ಥಿಂಕ್ ಅಂತ ಹೇಳ್ತೀವಿ. ಏನು ಗೊತ್ತಿದೆ ನಿಮಗೆ ಆ ಕ್ವಶನ್ ಬಗ್ಗೆ ಅದನ್ನು ಬರೆಯೋದು ಅಂತಲೂ ಎನ್ಕರೇಜ್ ಮಾಡ್ತೀವಿ. ಸೊ ದಟ್ ಎವ್ರಿ ಚೈಲ್ಡ್ ಗಿವ್ಸ್ ಹಿಸ್ ಬೆಸ್ಟ್ ಶಾಟ್ ಡ್ಯೂರಿಂಗ್ ಎಕ್ಸಾಮ್ಸ್. ಸೊ ದ ಲಾಸ್ಟ್ ಥಿಂಗ್ ಆಲ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಶುಡ್ ಡೂ ಇಸ್ the child who is very anxious does not bring the hall ticket, ಪೆನ್ನು, ಬಾಕ್ಸು ಏನೂ ತೊಗೊಂಡೋಗಲ್ಲ, ಗಾಬರಿಲಿ ಹಾಗೆ ಹೊಟ್ಟೋಗ್ಬಿಡುತ್ತೆ ಅಂತ. ಯಾವಾಗ್ಲೂ ನಿಮ್ಮ ಇಫ್ ಯು ನೋ ಎ ಚೈಲ್ಡ್, ಪ್ಲೀಸ್ ಎನ್ಕರೇಜ್ ದೆಮ್ ಟು ಪ್ರಿಪೇರ್ ಎವ್ರಿ ಸ್ಮಾಲ್ ಥಿಂಗ್ಸ್. ಬಿಕಾಸ್ ತುಂಬ ಚೆನ್ನಾಗಿ ಓದ್ಕೊಂಡು ಹೋಗಿದ್ದಾನೆ, ಅಲ್ಲಿ ಹೋಗಿ ಹಾಲ್ ಟಿಕೆಟೇ ತೊಗೊಂಡೋಗಿಲ್ಲ, ಆ ಆತಂಕದಲ್ಲಿ ಒಂದು ಪ್ರಶ್ನೆನೂ ಬರಲ್ಲ ಅಂದಾಗ ಯು ವಿಲ್ ಫೀಲ್ ವೆರಿ ಅನ್ಹ್ಯಾಪಿ. ಆಮೇಲೆ ರೆಗ್ಯುಲೇಷನ್ ಆಫ್ ರೆಸ್ಟ್ ರೂಮ್, ನೀರು ಕುಡ್ಕೊಂಡು ಹೋಗೋದಾಗಲಿ, ಟಾಯ್ಲೆಟ್ ಯೂಸ್ ಮಾಡೋದಾಗಲಿ, ಈ ಥರ ಸಿಂಪಲ್ ಥಿಂಗ್ಸ್ನ ಎವ್ರಿ ಪೇರೆಂಟ್ ಆ್ಯಂಡ್ ಟೀಚರ್ ಕ್ಯಾನ್ ಹ್ಯಾವ್ ಎ ಕಾನ್ವರ್ಸೇಷನ್ ವಿತ್ ದ ಚೈಲ್ಡ್ ಅಬೌಟ್ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್ಸ್ ವೆದರ್ ಆಲ್ ದೀಸ್ ಥಿಂಗ್ಸ್ ಆರ್ ಕನ್ಸಿಡರ್ಡ್. ಸೊ ದೀಸ್ ಆರ್ ಗೋಯಿಂಗ್ ಟು ಬಿ ಮೆನಿ ಥಿಂಗ್ಸ್. ಆ್ಯಂಡ್ ಎಷ್ಟೊಂದು ವಿಚಾರ ಇದೆ ಎಕ್ಸಾಮ್ ಪ್ರಿಪೇರ್ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದು. ಆ್ಯಂಡ್ ಎವ್ರಿ ಪೇರೆಂಟ್ ಆ್ಯಂಡ್ ಎವ್ರಿ teacher has to seriously look into how we are going to help them. And success in the exam comes from effort, ರಿಪಿಟೇಷನ್, ರಿಎವ್ಯಾಲ್ಯೂಯೇಷನ್. ಪದೇ ಪದೇ ನಮ್ಮ ಮಗು ಸರಿಗೆ ಮೆಥಡ್ ಯೂಸ್ ಮಾಡ್ತಾ ಇದೆಯಾ, ಸರಿಗೆ ಸಪೋರ್ಟ್ ಸಿಗ್ತಾ ಇದೆಯಾ, ಅದಕ್ಕೆ ಬೇಕಾಗಿರುವಂಥ ಎವ್ಯಾಲ್ಯೂಯೇಷನಲ್ಲಿ ಅದಕ್ಕೆ ಮಾರ್ಕ್ಸ್ ಕರೆಕ್ಟಾಗಿ ಬರ್ತಾ ಇದೆಯಾ ಅನ್ನೋದನ್ನ ನಾವು ಮುಂಚೆಯಿಂದ ನೋಡಿಕೊಂಡ್ರೆ ಎಕ್ಸಾಮಲ್ಲಿ ಇಟ್ ಈಸ್ ಮಚ್ ಈಸಿಯರ್ ಫಾರ್ ಎವ್ರಿ ಚೈಲ್ಡ್ ಟು ಪರ್ಫಾರ್ಮ್. And parents and teachers have a very important role. With this, I am going to close and allow the discussion to happen. It is now open for questioning. Anybody can raise questions.